ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಶಿವಣ್ಣ. ಪತ್ನಿ ಗೀತಾ ಕುಟುಂಬಸ್ಥರೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಶಿವಣ್ಣ ಅವರು. ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂಥ ಶಿವಣ್ಣ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಿವಣ್ಣ ಅವರು ಬಂದಿರುವಂತಹ ಒಂದು ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಶಿವಣ್ಣ ಅವರು ಗುಣಮುಖರಾಗಿ ಆರೋಗ್ಯವಂತರಾಗಿ ಮತ್ತೆ ತಾಯ್ನೆಲಕ್ಕೆ ವಾಪಸ್ಸಾಗಿದ್ದಾರೆ. ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಚಿತ್ರರಂಗದ ಗಣ್ಯರು ಮತ್ತು ಕುಟುಂಬದ ಹಿತೈಷಿಗಳು ಶಿವಣ್ಣ ಅವರನ್ನು ಬರಮಾಡಿಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಅವರು ತಮ್ಮ ಮನೆಗೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್, ಯಾಕಂದರೆ ರಿಪಬ್ಲಿಕ್ ಡೇ ದಿನದಂದೇ ನಾನು ಭಾರತಕ್ಕೆ ವಾಪಸ್ ಆಗ್ತೀನಿ ಅಂತ ಹೇಳಿದರು. ಜನವರಿ 26ನೇ ತಾರೀಕೆ ತಾನು ವಾಪಸ್ ಆಗೋದಾಗಿಯೂ ಈ ಹಿಂದೆ ದಿನಾಂಕವನ್ನು ಪ್ರಕಟಿಸಿದ್ರು. ಸೊ ಅದೇ ರೀತಿಯಾಗಿ ಎಲ್ಲೂ ಸಹ ಆಚೆ ಈಚೆ ಆಗದೆ ಸಂಪೂರ್ಣವಾಗಿ ಗುಣಮುಖರಾಗಿ ಶಿವಣ್ಣ ಅವರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಡಿಸೆಂಬರ್ 18ಕ್ಕೆ ಶಿವಣ್ಣ ಅವರು ಅಮೆರಿಕಕ್ಕೆ ತೆರಳಿದ್ರು ವೀಕ್ಷಕರೇ. ಡಿಸೆಂಬರ್ 18ನೇ ತಾರೀಕು. ಡಿಸೆಂಬರ್ 24ನೇ ತಾರೀಕು ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿದೆ. ಆಪರೇಷನ್ಗೆ ಅವರು ಒಳಗಾಗ್ತಾರೆ. ಅದಾಗಿ ಎಕ್ಸಾಕ್ಟ್ಲಿ ಒಂದು ತಿಂಗಳು ಅಂತ ನಾವು ಹೇಳ್ಬೋದು. ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಒಂದು ತಿಂಗಳಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಶಿವಣ್ಣ ಅವರು ಆರೋಗ್ಯವಂತರಾಗಿ ಗುಣಮುಖರಾಗಿ ಬಹಳ ಎನರ್ಜಿಟಿಕ್ ಆಗಿ ವಾಪಸ್ ಆಗಬೇಕು ಅಂತ ಅಪಾರ ಸಂಖ್ಯೆಯ ಅಭಿಮಾನಿಗಳು ದೇವರಲ್ಲಿ ಮನವಿಯನ್ನು ಇಟ್ಟಿದ್ರು, ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಅಸಂಖ್ಯಾತ ಅಭಿಮಾನಿಗಳ ಪ್ರಾರ್ಥನೆ ಇವತ್ತು ಫಲಿಸಿದೆ. ಶಿವಣ್ಣ ಅವರು ಗುಣಮುಖರಾಗಿ ಆ ನಗುಮುಖದಿಂದ ಎನರ್ಜಿಟಿಕ್ ಆಗಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಶಿವಣ್ಣ ಅವರನ್ನು ಬರಮಾಡಿಕೊಂಡಿದ್ದಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ವೆಲ್ಕಮ್ ಸಿಕ್ಕಿದೆ ಶಿವಣ್ಣ ಅವರಿಗೆ. ಸಾವು ಗೆದ್ದು ಬಂದಿದ್ದಾರೆ ಶಿವಣ್ಣ ಅವರು. ಶಿವಣ್ಣ ಅವರು ಅಂದ್ರೇನೆ ಒಂದು ರೀತಿಯಾಗಿ ಎನರ್ಜಿ, ಎಂಥೂಸಿಯಾಸಮ್. ಸೊ ಹೀಗಾಗಿ ಶಿವಣ್ಣ ಅವರನ್ನ ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಬಾರಿಯ ಹೊಸ ವರ್ಷಕ್ಕೆ ಶಿವಣ್ಣ ಅವರನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಶಿವಣ್ಣ ಅವರು ಅಮೆರಿಕದಲ್ಲಿದ್ದರು, ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು, ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಹಾಗಾಗಿ ಶಿವಣ್ಣ ಅವರನ್ನ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು ಎಲ್ಲರೂ ಸಹ ಮಿಸ್ ಮಾಡ್ಕೊಂಡಿದ್ರು. ಆದರೆ ಇವತ್ತು ಆಕ್ಚುಲಿ ಶಿವಣ್ಣ ಅವರು ಭಾರತಕ್ಕೆ ವಾಪಸ್ಸಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಿವಣ್ಣ ಅವರಿಗೆ ಭವ್ಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಶಿವಣ್ಣ ಅವರಿಗೆ ಹೂವಿನ ಹಾರವನ್ನು ಹಾಕೋದರ ಮೂಲಕ ಅಭಿಮಾನಿಗಳು ಅವರನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಹೂವಿನ ಹಾರ ಹಾಕಿ ಕೇಕನ್ನು ಕತ್ತರಿಸುವ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಿವಣ್ಣ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಭವ್ಯವಾಗಿರುವಂತಹ ಸ್ವಾಗತ ಸಿಕ್ಕಿದೆ ಶಿವಣ್ಣ ಅವರಿಗೆ. ಗೀತಾ ಶಿವರಾಜ್ ಕುಮಾರ್ ಮತ್ತು ಕುಟುಂಬಸ್ಥರು ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಸಹ ಬಂದಿದ್ದಾರೆ. ಅವರಿಗೂ ಸಹ ಭವ್ಯವಾಗಿರ್ತಕ್ಕಂಥ ಸ್ವಾಗತ ಸಿಕ್ಕಿದೆ. ಅಭಿಮಾನಿಗಳು ಈ ಕ್ಷಣಕ್ಕೋಸ್ಕರ ಕಾದು ಕೂತಿದ್ರು. ಶಿವಣ್ಣ ಅವರು ಗುಣಮುಖರಾಗಿ ಬಹಳ ಉತ್ಸಾಹಿ ಭರಿತರಾಗಿ ವಾಪಸ್ ಆಗಬೇಕು ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಶಿವಣ್ಣ ಅವರು ಬಂದಿದ್ದಾರೆ. ಅವರಿಗೆ ಹೂವಿನ ಹಾರವನ್ನು ಹಾಕೋದರ ಮೂಲಕ ಅಭಿಮಾನಿಗಳು ಬರಮಾಡಿಕೊಂಡಿದ್ದಾರೆ.